ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನಟ ದರ್ಶನ್ ಜೈಲು ಪಾಲಾಗಿ 1 ತಿಂಗಳಾಗುತ್ತಿದೆ. ಜೂನ್ 11ಕ್ಕೆ ಬಂಧನವಾದ ನಟ ದರ್ಶನ್ ಕನಿಷ್ಠ ಇನ್ನು 2-3 ತಿಂಗಳು ಜಾಮೀನು ಸಿಗೋದು ಕಷ್ಟ ಎನ್ನಲಾಗುತ್ತಿದೆ. ನಟ ದರ್ಶನ್ ಏನೋ ಜೈಲಿನಲ್ಲಿ ಪರಿಸರಕ್ಕೆ ಹೋಗಿಕೊಂಡು ಆರಾಮಾಗಿದ್ದಾರೆ, ದಿನ ಕಳೆಯುತ್ತಿದ್ದಾರೆ. ಆದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಹೊರಗಿದ್ದುಕೊಂಡು ಪತಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಇದೀಗ ಪತಿಗೆ ಒಳಿತಾಗಲೆಂದು ದೇವರ ಮೊರೆ ಹೋಗಿದ್ದಾರೆ. ಇಂದು ಜುಲೈ 7ರಂದು ಬಂಡೆಮಹಕಳಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಸಲಿಗೆ ನಟ ದರ್ಶನ್ ಬಂಧನವಾಗುವ 2 ದಿನದ ಮುಂಚೆ ದೃಷ್ಟಿ ತೆಗೆಸಿಕೊಂಡು ತಡೆ ಓಡಿಸಿಕೊಂಡಿದ್ರಂತೆ. ಮನಸ್ಸಿನಲ್ಲಿ ತಳಮಳ ಗೊಂದಲ ಎಂದು ಮನೆಯಲ್ಲಿ ದೃಷ್ಟಿ ಪೂಜೆ ಸಹ ಮಾಡಿಸಿದ್ರಂತೆ. ದೃಷ್ಟಿ ಪೂಜೆ ಮಾಡಿಸಿ ಶಕ್ತಿ ದೇವತೆ ಆರಾಧಿಸುವ ಪೂಜಾರಿಯಿಂದ ದರ್ಶನ್ ತಡೆ ಓಡಿಸಿದ್ರಂತೆ. ಒಂದಷ್ಟು ದಿನ ಹೊರಗೆಲ್ಲಾದ್ರೂ ಹೋಗದೇ ಇರುವಂತೆ ನಟ ದರ್ಶನ್ಗೆ ಹೇಳಿದ್ರಂತೆ. ಆದರೆ ಆ ಮಾತನ್ನು ಉಲ್ಲಂಘಿಸಿದ್ರು ದರ್ಶನ್. ಈಗ ದರ್ಶನ್ ಆರೋಪ ಮುಕ್ತರಾಗಲಿ, ಆದಷ್ಟು ಬೇಗ ಜೈಲಿನಿಂದ ಹೊರಬರಲಿ ಎಂದು ಆದಿಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ವಿಶೇಷ ಪೂಜೆಯನ್ನು ಸಹ ಮಾಡಿಸಿದ್ದಾರೆ. ವಿಜಯಲಕ್ಷ್ಮಿ ಪೂಜಾರಿಗಳಿಂದ ಧನಾತ್ಮಕ ಆಶ್ವಾಸನೆ ದೊರಕಿದೆ ಎನ್ನಲಾಗುತ್ತಿದೆ. ವಿಜಯಲಕ್ಷ್ಮಿ ಅವರು ಹೊರಗಿದ್ದುಕೊಂಡು ಪತಿಯ ಪರವಾಗಿ ಹೋರಾಟ ಮಾಡುತ್ತಿದ್ದಾರೆ. ದರ್ಶನ್ ಪರವಾಗಿ ವಕೀಲರನ್ನಿಟ್ಟು ನ್ಯಾಯಾಲಯದ ವಾದ ಮಂಡನೆ ಮಾಡುತ್ತಿದ್ದಾರೆ. ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ದಿನವೂ ಬಟ್ಟೆ ಕೊಡುವುದು, ಇತರ ಅವಶ್ಯಕತೆಗಳನ್ನು ನೋಡಿಕೊಳ್ಳುವುದು ಕಾರ್ಯವನ್ನು ಮಾಡುತ್ತಿದ್ದರು. ಕಸ್ಟಡಿಯಲ್ಲಿದ್ದಾಗ ಒಮ್ಮೆ ಹೋಗಿ ಭೇಟಿಯಾಗಿದ್ರು. ಅದಾದ ಬಳಿಕ ಜೈಲಿಗೆ ಹೋದಾಗಲೂ ಮಗನೊಟ್ಟಿಗೆ ಹೋಗಿ ನೋಡಿ ಬಂದಿದ್ರು.